ನಮಸ್ಕಾರ ಸ್ನೇಹಿತರೆ. ಒಂದು ಸಣ್ಣ ಕಲ್ಲನ್ನು ನೀರಿಗೆ ಹಾಕಿದರೆ ಅದು ತಕ್ಷಣವೇ ಮುಳುಗಿ ಹೋಗುತ್ತದೆ. ಆದರೆ ಲಕ್ಷಾಂತರ ಟನ್ ತೂಕದ ಸಂಪೂರ್ಣವಾಗಿ ಕಬ್ಬಿಣದಿಂದಲೇ ಮಾಡಿರುವ ಬುರ್ಜ್ ಖಲೀಫಾದಂಥ ಕಟ್ಟಡಗಳಿಗಿಂತಲೂ ಬೃಹತ್ತಾದ ಈ ದೈತ್ಯ ಹಡಗು ನೀರಿನ ಮೇಲೆ ತೇಲುತ್ತಿರುವುದು ಹೇಗೆ? ಸಾವಿರಾರು ಮನೆಗಳು, ಡಜನ್ ಗಟ್ಟಲೆ ಐಷಾರಾಮಿ ರೆಸ್ಟೋರೆಂಟ್ಗಳು, ಬೃಹತ್ ವಾಟರ್ ಪಾರ್ಕ್ಗಳು ಮತ್ತು ಬರೋಬ್ಬರಿ 10,000ಕ್ಕೂ ಹೆಚ್ಚು ಜನರನ್ನು ಹೊತ್ತುಕೊಂಡು ನಡು ಸಮುದ್ರದಲ್ಲಿ ಸಾಗುವ ಒಂದು ತೇಲುವ ಪ್ರಪಂಚ. ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ತಿರುವಿದರೆ ನಮಗೆ ಟೈಟಾನಿಕ್ ನೆನಪಾಗುತ್ತದೆ. ಅಂದು ಆ ಹಡಗೆ ಜಗತ್ತಿನ ಅತಿದೊಡ್ಡ ವಿಸ್ಮಯವಾಗಿತ್ತು. ಆದರೆ ನಾವಿಂದು ಮಾತನಾಡುತ್ತಿರುವುದು ರಾಯಲ್ ಕೆರಿಬಿಯನ್ ಕಂಪನಿ ನಿರ್ಮಿಸಿರುವ ಟೈಟಾನಿಕ್ ಗಿಂತ 5 ಪಟ್ಟು ದೊಡ್ಡದಾದ ಜಗತ್ತಿನ ಅತಿದೊಡ್ಡ ಕ್ರೂಸ್ ಹಡಗಿನ ಬಗ್ಗೆ. ಇದರ ಹೆಸರು ಐಕಾನ್ ಆಫ್ ದ ಸೀಸ್. 2024ರಲ್ಲಿ ತನ್ನ ಮೊದಲ ಪ್ರಯಾಣ ಆರಂಭಿಸಿದ ಈ ಹಡಗು ಕೇವಲ ಒಂದು ವಾಹನವಲ್ಲ, ಇದೊಂದು ಇಂಜಿನಿಯರಿಂಗ್ನ ಪವಾಡ. ಬನ್ನಿ ಇಂದಿನ ವಿಡಿಯೋದಲ್ಲಿ ಆ ತೇಲುವ 5 ಸ್ಟಾರ್ ಹಡಗಿನ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಐಕಾನ್ ಆಫ್ ದ ಸೀಸ್. ಈ ಹಡಗಿನ ಉದ್ದ ಬರೋಬ್ಬರಿ 1198 ಅಡಿಗಳು, ಅಂದರೆ ಸುಮಾರು 3 ಫುಟ್ಬಾಲ್ ಮೈದಾನಗಳನ್ನು ಒಂದರ ಪಕ್ಕ ಒಂದು ಇಟ್ಟರೆ ಎಷ್ಟು ಉದ್ದವಾಗುತ್ತದೆಯೋ ಅಷ್ಟು ಉದ್ದ. ನೀವು ಹಡಗಿನ ಒಂದು ತುದಿಯಿಂದ ಮತ್ತೊಂದು ತುದಿಗೆ ನಡೆದುಕೊಂಡು ಹೋಗಬೇಕೆಂದರೆ ಕನಿಷ್ಠ 15ರಿಂದ 20 ನಿಮಿಷ ಬೇಕಾಗುತ್ತದೆ. ಈ ಹಡಗಿನ ತೂಕ 2,50,800 ಟನ್ಗಳಷ್ಟು. ಇದರ ಎತ್ತರ ಬರೋಬ್ಬರಿ 20 ಮಹಡಿಯ ಕಟ್ಟಡಗಳಷ್ಟು ಎತ್ತರ. ಈ ಹಡಗಿನಲ್ಲಿ 7,600 ಪ್ರಯಾಣಿಕರು ಮತ್ತು ಅವರನ್ನು ನೋಡಿಕೊಳ್ಳಲು 2,350 ಸಿಬ್ಬಂದಿಗಳು, ಅಂದರೆ 10,000 ಜನ ಏಕಕಾಲದಲ್ಲಿ ಇದರೊಳಗೆ ಇರುತ್ತಾರೆ. ಇದರ ಒಳಗೆ ಕಾಲಿಟ್ಟರೆ ಸಾಕು, ನೀವು ಭೂಮಿಯ ಮೇಲಿದ್ದೀರಾ ಅಥವಾ ಸಮುದ್ರದ ಮೇಲಿದ್ದೀರಾ ಎನ್ನುವುದೇ ಮರೆತು ಹೋಗುತ್ತದೆ. ಈ ಹಡಗನ್ನು ಸುಲಭವಾಗಿ ನಿರ್ವಹಿಸಲು 8 ವಿಭಿನ್ನ ವಲಯಗಳಾಗಿ ವಿಂಗಡಿಸಲಾಗಿದೆ. ಪ್ರತಿಯೊಂದು ವಲಯವು ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಈ ಹಡಗಿನ ಒಳಗೆ ಸಮುದ್ರದ ಮೇಲಿರುವ ಜಗತ್ತಿನ ಅತಿದೊಡ್ಡ ವಾಟರ್ ಪಾರ್ಕ್ ಇದೆ. ಹಾಗೆಯೇ ಭಾರಿ ಎತ್ತರದ 6 ವಾಟರ್ ಸ್ಲೈಡ್ಸ್ಗಳಿವೆ. ಸಮುದ್ರದ ಮಧ್ಯೆ ನಿಮಗೆ ಪ್ರಕೃತಿಯ ನೆನಪಾದರೆ ಹಡಗಿನ ಮಧ್ಯದಲ್ಲಿ ಸೆಂಟ್ರಲ್ ಪಾರ್ಕ್ ಇದೆ. ಇಲ್ಲಿ ಪ್ಲಾಸ್ಟಿಕ್ ಗಿಡಗಳಿಲ್ಲ, ಬದಲಾಗಿ 30,550 ನೈಜ ಗಿಡ ಮರಗಳನ್ನು ಬೆಳೆಸಲಾಗಿದೆ. ಪ್ರತಿದಿನ ಇವುಗಳನ್ನು ನೋಡಿಕೊಳ್ಳಲೆಂದೇ ಪ್ರತ್ಯೇಕ ತೋಟಗಾರರ ತಂಡವಿದೆ. ಹಡಗಿನ ಮುಂಭಾಗದಲ್ಲಿ 363 ಟನ್ ತೂಕದ ಬೃಹತ್ ಗಾಜಿನ ಅಕ್ವಾಡೋಮ್ ಇದೆ. ಇದರೊಳಗೆ 55 ಅಡಿ ಎತ್ತರದಿಂದ ಬೀಳುವ ಒಳಾಂಗಣ ಜಲಪಾತವಿದೆ. ರಾತ್ರಿಯಾಗುತ್ತಿದ್ದಂತೆ ಇದು ಬೃಹತ್ ಥಿಯೇಟರ್ ಆಗಿ ಬದಲಾಗುತ್ತದೆ. ಇದರ ಜೊತೆಗೆ ಈ ಹಡಗಿನಲ್ಲಿ ಒಟ್ಟು 7 ಬೃಹತ್ ಸ್ವಿಮ್ಮಿಂಗ್ ಪೂಲ್ಗಳಿವೆ. ಅದರಲ್ಲಿ ಒಂದು ಇನ್ಫಿನಿಟಿ ಪೂಲ್ ಸಮುದ್ರದ ಮೇಲೆ ತೇಲಾಡುತ್ತಿರುವಂತೆ ಭಾಸವಾಗುತ್ತದೆ. ಪ್ರಯಾಣಿಕರು 20 ಮಹಡಿಗಳ ನಡುವೆ ಓಡಾಡಲು ಬರೋಬ್ಬರಿ 20ಕ್ಕೂ ಹೆಚ್ಚು ಅತ್ಯಾಧುನಿಕ ಗ್ಲಾಸ್ ಎಲಿವೇಟರ್ಗಳಿವೆ. ಪ್ರಪಂಚದ ಅತ್ಯಂತ ಐಷಾರಾಮಿ ಮಾಲ್ಗಳಲ್ಲಿ ಸಿಗುವ ಪ್ರತಿಯೊಂದು ಬ್ರ್ಯಾಂಡ್ ಇಲ್ಲಿ ಲಭ್ಯವಿರುತ್ತದೆ. 10,000 ಜನ ಒಂದೇ ಕಡೆ ವಾಸವಿದ್ದಾಗ ಅವರಿಗೆ 3 ಹೊತ್ತು ಊಟ, ನೀರು, ಭದ್ರತೆ ಕೊಡುವುದು ಸಾಮಾನ್ಯ ಮಾತಲ್ಲ. ಇದು ನಿಜಕ್ಕೂ ಒಂದು ಲಾಜಿಸ್ಟಿಕ್ನ ಮಿರಾಕಲ್. ಊಟ ಮಾಡಲು ಇಲ್ಲಿ 40ಕ್ಕೂ ಹೆಚ್ಚು ಬೇರೆ ಬೇರೆ ರೆಸ್ಟೋರೆಂಟ್ಗಳು, ಬಾರ್ಗಳು ಮತ್ತು ಕೆಫೆಗಳಿವೆ. ಹಡಗಿನ ಬೃಹತ್ ಅಡುಗೆ ಮನೆ 24 ಗಂಟೆಯೂ ಕೆಲಸ ಮಾಡುತ್ತದೆ. ಒಂದು ವಾರದ ಪ್ರಯಾಣದಲ್ಲಿ ಇಲ್ಲಿನ ಪ್ರಯಾಣಿಕರು 10,000 ಕೆಜಿ ಕೋಳಿ ಮಾಂಸ, 20,000 ಕೆಜಿ ಆಲೂಗಡ್ಡೆ ಮತ್ತು 30,000ಕ್ಕೂ ಹೆಚ್ಚು ಮೊಟ್ಟೆಗಳನ್ನು ತಿಂದು ಮುಗಿಸುತ್ತಾರೆ. ಇದಕ್ಕಾಗಿ ಪ್ರಪಂಚದ ಮೂಲೆ ಮೂಲೆಯಿಂದ ಬಂದ 100 ಟಾಪ್ ಶೆಫ್ಗಳು ಕೆಲಸ ಮಾಡುತ್ತಾರೆ. ಹಡಗಿನಲ್ಲಿರುವ ಪ್ರಯಾಣಿಕರಿಗೆ ಕಾಯಿಲೆ ಬಂದರೆ ಚಿಂತಿಸುವಂತಿಲ್ಲ. ಹಡಗಿನೊಳಗೆ ಎಕ್ಸ್ರೇ, ICU ವ್ಯವಸ್ಥೆ ಇರುವ ಅತ್ಯಾಧುನಿಕ ಆಸ್ಪತ್ರೆ ಇದರ ಒಳಗಿದೆ. ಈ ಹಡಗಿನ ಇನ್ನೊಂದು ಅಚ್ಚರಿಯ ವಿಷಯ ಏನೆಂದರೆ, ಈ ಹಡಗು ಒಂದು ಪ್ರಯಾಣ ಮುಗಿಸಿ ದಡಕ್ಕೆ ಬಂದಾಗ ಹಳೆಯ ಪ್ರಯಾಣಿಕರು ಇಳಿದು ಹೊಸ ಪ್ರಯಾಣಿಕರು ಹತ್ತಲು ಮತ್ತು ಮುಂದಿನ ವಾರಕ್ಕೆ ಬೇಕಾದ ಲಕ್ಷಾಂತರ ಕೆಜಿ ಆಹಾರವನ್ನು ಲೋಡ್ ಮಾಡಲು ಸಿಗುವ ಸಮಯ ಕೇವಲ 10 ಗಂಟೆಗಳು. ಈ 10 ಗಂಟೆಗಳಲ್ಲಿ ಇಡೀ ಹಡಗನ್ನು ಸ್ವಚ್ಛಗೊಳಿಸಿ ಹೊಸದರಂತೆ ಮಾಡಲಾಗುತ್ತದೆ. ಇಲ್ಲಿಯವರೆಗೂ ನಿಮಗೆ ಇದರ ವೈಭವ ಅರ್ಥವಾಗಿರಬಹುದು. ಆದರೆ ಭೌತಶಾಸ್ತ್ರದ ಅತಿದೊಡ್ಡ ಪ್ರಶ್ನೆ ಏನೆಂದರೆ, ಇಷ್ಟೊಂದು ಭಾರವಿರುವ ಈ ಕಬ್ಬಿಣದ ಹಡಗು ಮುಳುಗದೆ ನೀರಿನ ಮೇಲೆ ತೇಲುತ್ತಿರುವುದು ಹೇಗೆ ಮತ್ತು ಚಂಡಮಾರುತ ಬಂದರೆ ಏನಾಗುತ್ತದೆ? ಈ ಹಡಗು ತೇಲಲು ಪ್ರಮುಖ ಕಾರಣ ಗ್ರೀಕ್ ವಿಜ್ಞಾನಿ ಆರ್ಕಿಮಿಡೀಸ್ ಕಂಡುಹಿಡಿದ ತತ್ವ. ಹಡಗು ಎಷ್ಟು ಭಾರವಿದೆಯೋ ಅದು ಅಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ತೂಕದ ನೀರನ್ನು ಪಕ್ಕಕ್ಕೆ ಸರಿಸಬೇಕು. ಈ ಹಡಗಿನ ತಳಭಾಗವನ್ನು ಅತಿ ಅಗಲವಾಗಿ ಮತ್ತು ಯು ಆಕಾರದಲ್ಲಿ ನಿರ್ಮಿಸಲಾಗಿದೆ. ಇಷ್ಟು ದೊಡ್ಡ ಹಡಗಿನ ಒಳಗೆ ನಮ್ಮ ಕಣ್ಣಿಗೆ ಕಾಣದ ಸಾಕಷ್ಟು ಖಾಲಿ ಜಾಗಗಳು ಇರುತ್ತವೆ. ಇದು ಹಡಗಿನ ಒಟ್ಟು ಸಾಂದ್ರತೆಯನ್ನು ನೀರಿಗಿಂತ ಕಡಿಮೆ ಮಾಡುತ್ತದೆ. ಇದೇ ಕಾರಣಕ್ಕೆ ಈ ಹಡಗು ಮುಳುಗುವುದಿಲ್ಲ. ಸಮುದ್ರದಲ್ಲಿ 30 ಅಡಿ ಎತ್ತರದ ಅಲೆಗಳು ಬಂದಾಗ ಹಡಗು ಅಲುಗಾಡಬಾರದು ಎಂದು ಇದರ ಕೆಳಗೆ 24 ಅಡಿ ಉದ್ದದ ಸ್ಟೆಬಿಲೈಸರ್ ಎಂಬ ಬೃಹತ್ ರೆಕ್ಕೆಗಳನ್ನು ಅಳವಡಿಸಲಾಗಿದೆ. ಇವು ಕಂಪ್ಯೂಟರ್ ಸೆನ್ಸರ್ಗಳ ಮೂಲಕ ಕೆಲಸ ಮಾಡಿ ಹಡಗು ಯಾವಾಗಲೂ 100% ಬ್ಯಾಲೆನ್ಸ್ ಆಗಿರುವಂತೆ ನೋಡಿಕೊಳ್ಳುತ್ತವೆ. ಹಡಗಿನ ತೂಕದ ಸಮತೋಲನ ಕಾಯ್ದುಕೊಳ್ಳಲು ಲಕ್ಷಾಂತರ ಲೀಟರ್ ನೀರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಪಂಪ್ ಮಾಡುವ ಆಟೋಮೆಟಿಕ್ ಸಿಸ್ಟಮ್ ಕೂಡ ಇದರಲ್ಲಿದೆ. ಇಷ್ಟು ದೊಡ್ಡ ಹಡಗು ಒಂದೇ ಕಡೆ ಕಟ್ಟುವುದು ಅಸಾಧ್ಯ. ಇದನ್ನು ಫಿನ್ಲ್ಯಾಂಡ್ನ ಮೇಯರ್ ತುರ್ಕು ಎಂಬ ಬೃಹತ್ ಶಿಪ್ ಯಾರ್ಡ್ನಲ್ಲಿ ನಿರ್ಮಿಸಲಾಗಿದೆ. ಇದನ್ನು ಲೆಗೋ ಆಟಿಕೆಗಳಂತೆ ಬ್ಲಾಕ್ ಬೈ ಬ್ಲಾಕ್ ಕಟ್ಟಲಾಗಿದೆ.
ಬೇರೆ ಕಾರ್ಖಾನೆಗಳಲ್ಲಿ ಬೃಹತ್ ಕಬ್ಬಿಣದ ಬ್ಲಾಕ್ಗಳನ್ನು ನಿರ್ಮಿಸಿ ನಂತರ ಅವೆಲ್ಲವನ್ನು ತಂದು ಒಟ್ಟಿಗೆ ವೆಲ್ಡಿಂಗ್ ಹಾಕಲಾಗಿದೆ. ಇದನ್ನು ಕಟ್ಟಲು ಸಾವಿರಾರು ಕಾರ್ಮಿಕರು ಸುಮಾರು 3 ವರ್ಷಗಳ ಕಾಲ ಹಗಲಿರುಳು ಕೆಲಸ ಮಾಡಿದ್ದಾರೆ. ಇದನ್ನು ಕಟ್ಟಲು ಆದ ವೆಚ್ಚ ಸರಿಸುಮಾರು $2 ಬಿಲಿಯನ್, ಅಂದರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ 16,500 ಕೋಟಿ ರೂಪಾಯಿಗಳು. ಆದರೆ ಇಷ್ಟು ದುಡ್ಡು ಹಾಕಿರುವ ಕಂಪನಿ ಲಾಭ ಹೇಗೆ ಮಾಡುತ್ತದೆ ಎಂದರೆ, ಇಲ್ಲಿ ಪ್ರಯಾಣಿಸಲು ಒಂದು ವಾರಕ್ಕೆ ಒಬ್ಬರಿಗೆ ಕನಿಷ್ಠ 1 ರಿಂದ 5 ಲಕ್ಷದವರೆಗೂ ಟಿಕೆಟ್ ಬೆಲೆ ಇರುತ್ತದೆ. ವಿಐಪಿಗಳಿಗಾಗಿ ಇರುವ 3 ಮಹಡಿಯ ಅಲ್ಟಿಮೇಟ್ ಫ್ಯಾಮಿಲಿ ಟೌನ್ಶಿಪ್ನಲ್ಲಿ ರೂಮ್ ಬುಕ್ ಮಾಡಬೇಕೆಂದರೆ ಒಂದು ವಾರಕ್ಕೆ ಬರೋಬ್ಬರಿ 66 ಲಕ್ಷ ರೂಪಾಯಿ ನೀಡಬೇಕು. ಇದು ಕೇವಲ ಟಿಕೆಟ್ನ ದುಡ್ಡು. ಒಳಗಡೆ ಹೋದ ಮೇಲೆ ಕ್ಯಾಸಿನೋ, ಸ್ಪೆಷಲ್ ಡ್ರಿಂಕ್ಸ್, ವೈಫೈ ಮತ್ತು ಶಾಪಿಂಗ್ ಮೂಲಕ ಪ್ರಯಾಣಿಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತಾರೆ. ಒಂದು ಟ್ರಿಪ್ನಿಂದಲೇ ಈ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಲಾಭವಾಗುತ್ತದೆ. ಪ್ರಯಾಣಿಕರಿಗೆ ಕಾಣುವುದು ಕೇವಲ ಹಡಗಿನ ಮೇಲ್ಭಾಗದ ಐಷಾರಾಮಿ ಜಗತ್ತು ಮಾತ್ರ. ಆದರೆ ಇದರ ಕೆಳಗೆ 2350 ಸಿಬ್ಬಂದಿಗಳಿಗೆಂದೇ ಬೇರೆಯದ್ದೇ ಆದ ಒಂದು ಸೀಕ್ರೆಟ್ ಆದ ಲೋಕವಿದೆ. ಇದು ಇಡೀ ಹಡಗಿನ ಉದ್ದಕ್ಕೂ ಇರುವ ಗುಪ್ತ ಕಾರಿಡಾರ್. ಇದರ ಮೂಲಕವೇ ಸಿಬ್ಬಂದಿ, ಆಹಾರ ಮತ್ತು ಕಸ ಪ್ರಯಾಣಿಕರಿಗೆ ಕಾಣದಂತೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸಲಾಗುತ್ತದೆ. 10,000 ಜನರಿಗೆ ಪ್ರತಿದಿನ 20 ಲಕ್ಷ ಲೀಟರ್ ಶುದ್ಧ ನೀರು ಬೇಕು. ಇದಕ್ಕಾಗಿ ಹಡಗಿನ ಕೆಳಗೆ ಸಮುದ್ರದ ಉಪ್ಪು ನೀರನ್ನು ಸಿಹಿ ನೀರಾಗಿ ಪರಿವರ್ತಿಸುವ ಬೃಹತ್ ಡಿಸಲೈನೇಷನ್ ಪ್ಲಾಂಟ್ ಇದೆ. ಪ್ರತಿದಿನ ಉತ್ಪತ್ತಿಯಾಗುವ ಟನ್ಗಟ್ಟಲೆ ಕಸವನ್ನು ಸಮುದ್ರಕ್ಕೆ ಎಸೆಯುವಂತಿಲ್ಲ. ಹಡಗಿನಲ್ಲೇ ಕಸವನ್ನು ಬೇರ್ಪಡಿಸಿ ಪರಿಸರಕ್ಕೆ ಹಾನಿಯಾಗದಂತೆ ಸುಟ್ಟು ಬೂದಿ ಮಾಡುವ ಇನ್ಸಿನರೇಟರ್ ವ್ಯವಸ್ಥೆ ಇದೆ. ಈ ಹಡಗನ್ನು ನೋಡಿದ ಮೇಲೆ ನಮ್ಮಲ್ಲಿ ಮೂಡುವ ಪ್ರಶ್ನೆ ಏನೆಂದರೆ, ಭವಿಷ್ಯದಲ್ಲಿ ಇದಕ್ಕಿಂತ ದೊಡ್ಡ ಹಡಗುಗಳು ಬರಬಹುದೇ? ಖಂಡಿತವಾಗಿ ಬರುತ್ತವೆ. ಆದರೆ ಇವುಗಳಿಂದ ಸಮುದ್ರದ ಪರಿಸರಕ್ಕೆ ಭಾರಿ ಹಾನಿಯಾಗುತ್ತದೆ ಎಂಬ ಆರೋಪಗಳಿವೆ. ಅದಕ್ಕಾಗಿಯೇ ಐಕಾನ್ ಆಫ್ ದಿ ಸೀಸ್ ಹಡಗು ಮಾಲಿನ್ಯಕಾರಕ ಡೀಸೆಲ್ ಬದಲಿಗೆ ದ್ರವೀಕೃತ ನೈಸರ್ಗಿಕ ಅನಿಲ ಬಳಸಿ ಓಡುತ್ತದೆ. ಭವಿಷ್ಯದಲ್ಲಿ ಸೋಲಾರ್ ಮತ್ತು ಗ್ರೀನ್ ಹೈಡ್ರೋಜನ್ ಬಳಸಿ ಓಡುವ ಜೀರೋ ಕಾರ್ಬನ್ ಹಡಗುಗಳನ್ನು ಕಟ್ಟುವ ಪ್ಲಾನ್ ಇಂಜಿನಿಯರ್ಗಳಿಗಿದೆ. ಒಮ್ಮೆ ಯೋಚಿಸಿ ನೋಡಿ ಸ್ನೇಹಿತರೆ, ಸಮುದ್ರ ಎಂಬ ಅಪಾರ ಮತ್ತು ಭಯಾನಕ ಶಕ್ತಿಯ ಮುಂದೆ ಮಾನವ ಕೇವಲ ಒಂದು ಸಣ್ಣ ಜೀವಿ. ಆದರೆ ತನ್ನ ಬುದ್ಧಿವಂತಿಕೆ ಮತ್ತು ವಿಜ್ಞಾನವನ್ನು ಬಳಸಿ ಅದೇ ಸಮುದ್ರದ ಮೇಲೆ ಒಂದು ಭವ್ಯವಾದ ನಗರವನ್ನೇ ನಿರ್ಮಿಸಿ ತೇಲಿಬಿಟ್ಟಿದ್ದಾನೆ. ಇದು ಕೇವಲ ಒಂದು ಯಂತ್ರವಲ್ಲ, ಇದು ಮಾನವನ ಇಂಜಿನಿಯರಿಂಗ್ ಸಾಮರ್ಥ್ಯಕ್ಕೆ ಸಿಕ್ಕ ಬಹುದೊಡ್ಡ ಜಯ. ನಿಮಗೆ ಈ ದೈತ್ಯ ಹಡಗಿನಲ್ಲಿ ಒಂದು ಬಾರಿ ಪ್ರಯಾಣಿಸಬೇಕು ಎನಿಸುತ್ತಾ? ಅಥವಾ ಸಮುದ್ರದ ಮೇಲೆ ಇಷ್ಟೊಂದು ದೊಡ್ಡ ನಿರ್ಮಾಣಗಳು ಪ್ರಕೃತಿಗೆ ವಿರುದ್ಧ ಎಂದು ಅನಿಸುತ್ತದೆಯಾ? ನಿಮ್ಮ ಪ್ರಾಮಾಣಿಕ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಡಾಕ್ಯುಮೆಂಟರಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ರೋಚಕ ಹಾಗೂ ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.